ಆ ಥರ ನಾನು ಹೆಂಡ್ತಿ ಒಳ್ಳೆ ಮೊಬೈಲ್ ನಡ್ಕೊಂಡು ಹೋಗ್ತಿದ್ದಾಳೆ, ಫೋಟೋ ತೆಗಿದೆ. ಫ್ರೆಂಡ್ಸ್, ನಾವೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಈ ಜಾಗದ ವಿಶೇಷತೆ ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಶಿಕಾ ಸಾಯಾ ವ್ಲಾಗ್ಸ್. ಇವತ್ತು ನನ್ನ ಗಂಡ ನನಗೆ ಕೊಟ್ಟಿದ್ದಾನೆ ಮೈಕ್. ಓಕೆ, ನಾವಿವತ್ತು ಉಜಿರೆ ಹತ್ರ ನಡ ಅನ್ನೋ ಜಾಗದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಅಂತ ಇದೆ ಬರ್ಕೊಂಡು, ಬಟ್ ಇಟ್ಸ್ ಆಲ್ಸೋ ಸದಾಶಿವ ದೇವಸ್ಥಾನ. ಸೊ ಯಾವುದು ಅಂತ ಒಳಗೋಗಿ ಸರಿಯಾಗಿ ನೋಡೋಣ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಿಮ್ಗೇನಾರು ಆಗಬೇಕು ಅಂದರೆ ಮನೆ ಕಟ್ಟಬೇಕು, ಇಲ್ಲ ಮಗು ಆಗಬೇಕು, ಇಲ್ಲ ಆ ಥರ ಏನಾದ್ರು ಒಂದು ಆಸೆ ಇದ್ದರೆ ಅದರ ಹರಕೆ ಹೊತ್ಕೊಳ್ಳೋ ಜಾಗ ಕೂಡ ಇದೆ ಇಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಸೊ ಇಲ್ಲಿಯ ವಿಶೇಷತೆ ಏನು ಅಂದರೆ, ನಿಮ್ಮ ಹರಕೆ ಈಡೇರಿದ ಮೇಲೆ ನೀವು ಏನು ಅಂದ್ಕೊಂಡಿದ್ದೀರ ಅದರದ್ದೊಂದು ಮಣ್ಣಿನ ಮೂರ್ತಿ ತಂದು ಕೊಡಬೇಕಂತೆ ದೇವರಿಗೆ. ಬರೀ ಮನೆ ಮಗು ಅಷ್ಟೇ ಅಲ್ಲ, ಈವನ್ ಕಂಪ್ಯೂಟರ್ ಗ್ಯಾಜೆಟ್ಸ್ಗಳನ್ನು ಕೂಡ ಹರಕೆ ತಗೊಂಡು ಅದರದ್ದು ಮಾಡೆಲ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರಂತೆ. ಅದನ್ನ ನೋಡ್ಕೊಂಡು ಬರೋಣ. ಅದು ಯಾವ ಜಾಗದಲ್ಲಿ ಇಟ್ಟಿದ್ದಾರೆ, ಒಂದು ರಾಶಿ ಇದೆ ಅಂತೆ. ಅದೇ ಜಾಗದಲ್ಲಿ ಮುಂಚೆ ಶಿವ ಪ್ರತ್ಯಕ್ಷ ಆಗಿ ಭಕ್ತರಿಗೆ ಅನುಗ್ರಹಿಸಿದ್ದು ಅಂತ ಒಂದು ಹೇಳಿಕೆ. ದೇವರ ದರ್ಶನದ ಸಮಯ, ಪೂಜಾ ಸಮಯ, ಹಾಗೆ ಮಣ್ಣಿನ ಹರಕೆ ಸೇವೆ ನಡೆಸುವ ಸಮಯದ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಅದರ ಜೊತೆಗೆ ಈ ದೇವಸ್ಥಾನದಲ್ಲಿ ಇರುವ ಸೇವೆಗಳ ವಿವರ ಕೂಡ ನೀವಿಲ್ಲಿ ನೋಡಬಹುದು. ದೇವಸ್ಥಾನದ ಒಳಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನಾವು ಹೋಗಿ ಬಂದು ಏನಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇವೆ. ಹಾಗೆ ಇಲ್ಲೊಂದು ನಾಗಬನ ಕೂಡ ಇದೆ. ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ. ನೀವು ನಂಬಿದ ಹರಕೆಯ ಮಣ್ಣಿನ ಗೊಂಬೆಗಳು ದೇವಸ್ಥಾನದಲ್ಲೇ ಸಿಗುತ್ತೆ. ಅದರ ಪ್ರೈಸು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಮಣ್ಣಿನ ಗೊಂಬೆಯ ಜೊತೆಗೆ 1 ಸೇರು ಅಕ್ಕಿ, 1 ತೆಂಗಿನಕಾಯಿ, ಹಾಗೆ 5 ರೂಪಾಯಿ ಕಾಣಿಕೆ ಜೊತೆಗೆ ನಾವು ದೇವರಿಗೆ ಸಮರ್ಪಿಸಬೇಕಾಗುತ್ತೆ. ಅದೆಲ್ಲವೂ ನಿಮಗೆ ಈ ದೇವಸ್ಥಾನದ ಕಚೇರಿಯಲ್ಲೇ ಸಿಗುತ್ತೆ. ದೇವಸ್ಥಾನದ ಎಡಭಾಗದಲ್ಲಿ ಒಂದು 100 ಮೀಟರ್ ದೂರದಲ್ಲಿ ಹರಕೆ ಬನಕ್ಕೆ ಹೋಗೋದಕ್ಕೆ ದಾರಿ ಇದೆ. ಇಲ್ಲೊಂದು ಸುಂದರವಾದ ಕಲ್ಯಾಣಿ ಕೂಡ ಇದೆ. ಕಲ್ಯಾಣಿಯ ಮಧ್ಯದಲ್ಲಿ ಒಂದು ಮಂಟಪದಾಗಿ ಮಾಡಿದ್ದಾರೆ. ಇದು ವರ್ಷಾವಧಿ ಜಾತ್ರೆ ಸಮಯದಲ್ಲಿ ದೇವರ ಮೂರ್ತಿಯನ್ನು ಅಲ್ಲಿ ಕೂರಿಸ್ತಾರೆ ಅಂತ ಕೇಳಿದ್ದೇವೆ. ಇಲ್ಲಿ ಮಂಗಗಳು ಕೂಡ ಜಾಸ್ತಿ ಇದೆ, ಸೊ ಹುಷಾರಾಗಿರಿ. ದೇವಸ್ಥಾನದೊಳಗೆ ಹೋಗಿ ಬಂದು ನಾನು ಆಗ ಹೇಳಿದ್ದು ದೇರ್ ವಾಸ್ ಅ ಫ್ಯೂ ಮಿಸ್ಟೇಕ್ಸ್. ಸೂರ್ಯ ದೇವಸ್ಥಾನ ಅಲ್ಲ, ಈ ಜಾಗದ ಹೆಸರು ಸೂರ್ಯ. ಇಟ್ ಈಸ್ ಶಿವ ದೇವಸ್ಥಾನ ಓನ್ಲಿ, ಸದಾಶಿವ ದೇವರ ದೇವಸ್ಥಾನ. ದೇವಸ್ಥಾನ ನನ್ನ ಹಿಂದೆ ಕಾಣಿಸ್ತಾ ಇದೆ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಂಗಿಲ್ಲ, ಸೊ ನಿಮಗೆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀವಿ. ಸೊ ಈ ಒಳಗಡೆ ಹರಕೆ ತೀರಿದ ಮೇಲೆ ಇಲ್ಲಿ ಒಪ್ಸೋವಂಥದ್ದು. ಬಟ್ ಹರಕೆ ಅಂದರೆ ಸಂಕಲ್ಪ ಮಾಡೋದು ಮನೆಯಲ್ಲೇ, ಅಥವಾ ಈ ಕಡೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಬನ ಇದೆ. ಆ ಜಾಗದಲ್ಲಿ ಒಂದು ರಾಶಿ ಹರಕೆ ಮಾಡಿದ ಮಾಡೆಲ್ಸನ್ನು ಅಲ್ಲೇ ರಾಶಿ ಹಾಕಿದ್ದಾರೆ. ಸೊ ಅದು ಮೂಲ ಕ್ಷೇತ್ರ ಅಂತೆ, ಅಂದರೆ ಒರಿಜಿನಲ್ ಪ್ಲೇಸ್ ವೇರ್ ಶಿವ ಪ್ರತ್ಯಕ್ಷ ಆಗಿ ಅನುಗ್ರಹಿಸಿದ್ದು ಆ್ಯಂಡ್ ಆಲ್ ದ್ಯಾಟ್. ಸೊ ಆ ಜಾಗಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬರ್ಬೋದು. ಮತ್ತು ಈಡೇರಿದ ಮೇಲೆ ಮತ್ತೆ ಇಲ್ಲಿ ಬಂದು ಹರಕೆ ತೀರಿಸ್ಬೋದು ಅಂತ ಇಲ್ಲಿನ ರಿಚುವಲ್ ಆ ಥರ ಇದೆ. ಹಾಯ್ ಎವ್ರಿಬಡಿ. ಸೊ ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಾಗ ಚಾರ್ಮಾಡಿ ಘಾಟಲ್ಲಿ ಏನೇನು ಅಟ್ರಾಕ್ಷನ್ ಇದೆ ಅಂತ ನೋಡಿದ್ವಿ. ಒಂದು ನಾವು ಆಗಲೇ ತೋರಿಸಿದ್ವಲ್ಲ, ಸೂರ್ಯದಲ್ಲಿರುವ ದೇವಸ್ಥಾನ, ಆ ದೇವಸ್ಥಾನ ಹೋಗ್ಕೊಂಡು ಬಂದ್ವಿ. ಆ್ಯಂಡ್ ಆನ್ ದ ವೇ ವಾಪಸ್ ಹೋಗಬೇಕಾದ್ರೆ ನಮಗೆ ಎರ್ಮಾಯಿ ಫಾಲ್ಸಿಗೆ ಹೋಗ್ಬೋದು ಅಂತ ಅನಿಸ್ತು. ಹಾಗೆ ಎರ್ಮಾಯಿ ಫಾಲ್ಸಿಗೆ ನಾವು ಇನ್ನೂ ಹೋಗ್ತಾಯಿದ್ವಿ. ಇನ್ನೂ ಇಲ್ಲಿ 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಯಿದ್ವಿ.
ಯಾಕಂದರೆ ಇಲ್ಲಿ ಕಾರ್ಗಳೆಲ್ಲ ಪಾಸ್ ಆಗೋದಿಲ್ಲ, ಅಡವಿ ಟಚ್ ಆಗ್ಬೋದು. ಹಾಗಾಗಿ ನಾವು ನಮ್ಮ ಕಾರ್ನ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಈಚೆಗೆ ಒಳಗಡೆ ಬಂದು ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಇನ್ನು ಇಲ್ಲಿಂದ ಎರ್ಮಾಯಿ ವಾಟರ್ಫಾಲ್ಸಿಗೆ ಹೋಗೋಣ. ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕಾಣಿಸುತ್ತೆ, ಹಾಗಾಗಿ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಬನ್ನಿ. ಇಲ್ಲೊಂದು ಸೇತುವೆ ಥರ ಕಟ್ಟಿದ್ದಾರೆ ನಡ್ಕೊಂಡು ಬರೋವರೆಗೆ ಕಾಲದಾರಿ. ಆ್ಯಂಡ್ ಈ ಸೈಡ್ ನೋಡಿ ಫಾಲ್ಸಿಂದ ಕೆಳಗಡೆ ಇದು ವ್ಯೂ. ಇದು ಫಾಲ್ಸ್ ಅಲ್ಲ, ಇನ್ನು ತುಂಬ ಹೋಗ್ಲಿಕ್ಕಿದೆ. ಬಟ್ ಒಂಥರ ಫೋಟೋ ಪಾಯಿಂಟು. ಆ್ಯಂಡ್ ನಮ್ಮ ಮೇಕೆದಾಟು ಅಷ್ಟು ಹತ್ತಿರ ಇಲ್ಲ, ಆದರೂ ಕೂಡ ಮೇಕೆದಾಟನ್ನ ರಿಸೆಂಬಲ್ ಮಾಡುತ್ತೆ ಇದು. ರತ್ನ ನಿವಾಸ ಗೇಟು ಬೋರ್ಡಲ್ಲಿ ಆರ್ಟಿಸ್ಟ್ಸ್ ಮಾಡಿರೋ ಕಲೆ ನೋಡಿ. ತೇಜಸ್ವಿ ಲೋಗ ಹೈ ಹಮಾರೆ ಪಾಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೋಡಿ, ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಸುಂದರವಾದ ಅಡಿಕೆ ತೋಟದ ಮಧ್ಯ ನಡ್ಕೊಂಡು ಹೋಗುದು. ನೋಡಿ, ನಾವು ಕಾರ್ ನಿಲ್ಲಿಸಿದ್ದಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇನ್ನೂ ಮುಂದೆ ಬರ್ಬೋದು ನೀವು ಧೈರ್ಯ ಇದ್ದರೆ. ನಮಗೆ ದಾರಿ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಅಲ್ಲೇ ನಿಲ್ಲಿಸಿ ನಡ್ಕೊಂಡು ಬಂದ್ವಿ. ತುಂಬ ಏನೂ ಕಷ್ಟ ಆಗಲಿಲ್ಲ ನಡ್ಕೊಂಡು ಬರೋದು. ಈಗ ಈ ವೇಯ ಅಥವಾ ಬೇರೆ ಯಾವುದಂತ ಕೇಳಬೇಕು ಅಷ್ಟೇ. ಬನ್ನಿ, ಇಲ್ಲೊಂದು ಮನೆ ಉಂಟು, ಅದನ್ನ ಕೇಳಿ ನೋಡು. ಸೊ ಇಲ್ಲಿಂದ ಸೀದಾ ಮೇಲೆ ನಡ್ಕೊಂಡು ಹೋಗೋಣ. ಅಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಮೇಲೆ ಹತ್ಕೊಂಡು ಬಂದಾಗೆ ನಿಮಗೆ ಇಲ್ಲೊಂದು ದಾರಿ ಅಂತ ಒಂದು ಬೋರ್ಡ್ ಕಾಣುತ್ತೆ. ಬನ್ನಿ ಹೋಗೋಣ. 9 to 5 PM ಟೈಮಿಂಗ್ಸ್ ಹಾಕಿದ್ದಾರೆ. ಲೆಟ್ಸ್ ಗೋ. ಇಲ್ಲಿ ಒಬ್ಬರನ್ನು ಕೇಳಿದಾಗ 400 ಮೀಟರ್ಸ್ ಅಷ್ಟೇ ಅಂತ ಹೇಳಿದ್ದಾರೆ. ವೆರಿ ನಿಯರ್ ಆಯಿತು. ಇಲ್ಲೊಂದು ಎಚ್ಚರಿಕೆ ಬೋರ್ಡು. ಈ ಫಾಲ್ಸು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರೋದ್ರಿಂದ ಒಬ್ಬರಿಗೆ 50 ರೂಪಾಯಿ ಎಂಟ್ರಿ ಫೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕರೆಂಟಿನ ಫೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಕಾಡು ಪ್ರಾಣಿ ಏನಾದರೂ ಇದು ಕಾಟ ಕೊಡ್ತದೆ ಅಂತ ಕಾಣುತ್ತೆ, ಹಾಗಾಗಿ ಒಂದು ಕರೆಂಟಿನ ಫೆನ್ಸ್ ಎಲ್ಲ ಮಾಡಿದ್ದಾರೆ. ನೀವು ಬರಬೇಕಾದ್ರೆ ಜಾಗ್ರತೆಯಿಂದ ಬನ್ನಿ. ನಾವೊಂದು 5-10 ನಿಮಿಷ ನಡ್ಕೊಂಡು ಬಂದ್ವಿ. 10 ನಿಮಿಷನೇ ಅನ್ಬೋದು. ನಡ್ಕೊಂಡು ಬಂದಾಗ ಇಲ್ಲೊಂದು ಸಣ್ಣಕ್ಕೊಂದು ಸ್ಕ್ರೀನ್ ಕಾಣುತ್ತೆ. ಅದು ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಮೋಸ್ಟ್ಲಿ, ಅಲ್ಲೊಂದು ದೂರದಲ್ಲಿ ಕಾಣಿಸ್ತದೆ. ಬಟ್ ಇದಲ್ಲ ಫಾಲ್ಸಿಗೆ ಇನ್ನೂ ನಾವು ಹೀಗೆ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಫಾಲ್ಸ್ಗೆ ದಾರಿ ಅಂತ ಬರ್ತಿದ್ದಾರೆ. ಬನ್ನಿ ಹೋಗೋಣ. A few minutes later. ಕೊನೆಗೂ ಫಾಲ್ಸ್, ಎರ್ಮಾಯಿ ವಾಟರ್ಫಾಲ್ಸ್ ರೀಚ್ ಆದ್ವಿ. ತುಂಬ ಕಷ್ಟ ಏನಿಲ್ಲ, ಆರಾಮಾಗಿ ನಡ್ಕೊಂಡು ಬರ್ಬೋದು ನೀವು. ಹಾಯ್ ಎವ್ರಿಬಡಿ, ನಾವೀಗ ಎರ್ಮಾಯಿ ಫಾಲ್ಸಲ್ಲಿದ್ದೀವಿ. ಇದಕ್ಕೆ ಎರ್ಮಾಯಿ ಅಂತ ಹೆಸರು ಬರೋದಕ್ಕೆ ಒಂದು ರೀಸನ್ ಇದೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಒಂದು 7 ಹುಡುಗರು ಎಮ್ಮೆ ಮೇಯಿಸ್ತಾ ಇದ್ರು. ಆ ಎಮ್ಮೆ ಮೇಯಿಸಿದ ಮೇಲೆ ಎಮ್ಮೆಯನ್ನು ಸ್ನಾನ ಮಾಡಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಹಾಗೆ ಹೀಗೆ ಅವ್ರು ನಿತ್ಯವೂ ಎಮ್ಮೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಬಂದು ಒಂದು ದಿನ ಅವ್ರು ಕರ್ಕೊಂಡು ಬಂದಾಗ ಆ ಎಮ್ಮೆ ಮಾಯ ಆಯ್ತಂತೆ. ಸೊ ತುಳುವಿಲಿ ಎಮ್ಮೆಗೆ ಎರ್ಮೆ ಅಂತ ಹೇಳ್ತಾರೆ. ಹಾಗೆ ಮಾಯ ಆಗಿದ್ದಕ್ಕೆ ಮಾಯಿ. ಸೊ ಈ ಫಾಲ್ಸು ಜನ ಮಾತಾಡಿ ಎರ್ಮಾಯಿ ವಾಟರ್ಫಾಲ್ಸ್ ಆಯಿತು.
ಇನ್ನು ಇಲ್ಲಿಂದ ಸ್ವಲ್ಪ ನಿಮಗೆ ಆ ಸೈಡಿಂದ ಹತ್ಕೊಂಡು ಹೋಗೋದಕ್ಕಿದೆ ನನ್ನ ಹಿಂದ್ಗಡೆ. ಅಲ್ಲಿ ಒಂದ್ಸಲ ಹೋಗಿ ತೋರಿಸ್ತೀನಿ ನಿಮಗೆ ಫಾಲ್ಸ್ನ ಮೇಲೆಯಿಂದ. ಬನ್ನಿ ಹೋಗೋಣ. ಸೊ ಎರ್ಮಾಯಿ ವಾಟರ್ಫಾಲ್ನ ಟಾಪ್ಗೆ ರೀಚ್ ಆಗಿದ್ದೀನಿ ನಾನು. ಇನ್ನೂ ಮೇಲೆ ಹೋಗ್ಬೋದು. ಇದೇ ಕೊಳಗಳಲ್ಲಿ ಆ ಎಮ್ಮೆಗಳನ್ನ ಸ್ನಾನ ಮಾಡಿಸ್ತಾ ಇದ್ರು ಅಂತ ಕತೆ ಹೇಳುತ್ತೆ. ಸೊ ಇಲ್ಲಿ ತುಂಬ ಡೇಂಜರಸ್ ಸ್ಪಾಟ್ ಇದು, ನೀವಿಲ್ಲಿ ನೋಡ್ಬೋದು. ಸಂಗೊಳ್ಳಿ ರಾಯಣ್ಣ ಮೂವಿಲಿ ಸಂಗೊಳ್ಳಿ ರಾಯಣ್ಣ ಹಿಡಿಯೋದಕ್ಕೆ ಅವನ ಮಾವ ಕತ್ತಿ ಹಿಡ್ಕೊಂಡು ಹೋಗ್ತಾನಲ್ಲ, ಆ ಥರ ನಾನು ಹೆಂಡ್ತಿ ಒಳ್ಳೆ ಮೊಬೈಲ್ ಹಿಡ್ಕೊಂಡು ಹೋಗ್ತಿದ್ದಾಳೆ, ಫೋಟೋ ತೆಗಿದೆ. ಫಾಲ್ಸ್ ನೋಡಿಕೊಂಡು ಫಾಲ್ಸಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ನಾವು ವಾಪಸ್ಸು ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಾಲ್ಸು. ಆ್ಯಂಡ್ ಏನು ಅಪಾಯ ಏನಿಲ್ಲ. ನೀವು ಅನ್ಲೆಸ್ ನೀವು ಏನಾದರೂ ಒಂದು ಸ್ಟಂಟ್ ಮಾಡೋದಕ್ಕೆ ಹೋಗಿ ಫೋಟೋ ಅಲ್ಲಿ ಬೇಕು ಇಲ್ಲಿ ಬೇಕು ಅಂತ ಹಾರೋದ್ರ ಬದಲು ನೀಟಾಗಿ ಹೋಗಿ ಮರ್ಯಾದೆಯಿಂದ ಸ್ನಾನ ಮಾಡಿಕೊಂಡು ಆ್ಯಂಡ್ ಸೇಫ್ ಜಾಗದಲ್ಲೇ ಆಟಾಡ್ಕೊಂಡು ಬಂದರೆ ನೋ ಇಶ್ಯೂಸ್. ತುಂಬ ಚೆನ್ನಾಗಿದೆ ಫಾಲ್ಸ್, ತುಂಬ ಡಿಫ್ರೆಂಟಾಗಿ ಕೂಡ ಇದೆ, ಲೇಯರ್ ಆಗಿದೆ. ನೀವೊಂದು ಸಲ ಬಂದು ಎಂಜಾಯ್ ಮಾಡ್ಬೋದು. ಇದರ ಎಕ್ಸಾಕ್ಟ್ ಲೊಕೇಶನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಹೆಂಡತಿಗೆ ಏನು ಅನ್ನಿಸ್ತು ಫಾಲ್ಸ್ ಬಗ್ಗೆ ಅಂತ ಒಂದು ಅನಿಸಿಕೆ ಕೇಳ. ಹೇಗಿತ್ತು ಫಾಲ್ಸ್? ಫಾಲ್ಸ್ ಚೆನ್ನಾಗಿತ್ತು. ಏನು ಈ ಸೈಡಲ್ಲಿ ಕುತ್ಕೊಳ್ಳಿದ್ದು ಜಾಗ ಇದೆ, ಸೈಡಾದ್ಮೇಲೆ ಫೆಸ್ಟಿವಲ್ ಹೋಗಿ ಸ್ನಾನ ಮಾಡ್ಬೋದು. ಕೆಳಗೇನೂ ನೀರಲ್ಲಿ ಇಳ್ಬೋದು. ಆ್ಯಕ್ಚುಲಿ ಪ್ರತಿ ಸೇಫ್. ಸುಮ್ಮನೆ ಬೋರ್ಡಲ್ಲಿ ಇತ್ತು. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು ಅಂತ ಜನ ಹೇಳಿದ್ರು. ಸೊ ಇರುತ್ತೆ, ಬಟ್ ನಾನು ಥಾಟ್ ಚೆನ್ನಾಗೇ ಇದೆ. ಟ್ರೆಕ್ಕಿಂಗ್ ಕೂಡ ತುಂಬ ಮಾಡಬೇಕಂತಿಲ್ಲ. ಅಂದರೆ ತೋಟಕ್ಕೆ ಹೋಗಿ ಅಭ್ಯಾಸ ಇರೋರಿಗೆಲ್ಲ ಇಟ್ಬಿಟ್ಟು ನಾರ್ಮಲ್. ಬರೀ ತೋಟದಲ್ಲಿರೋರಿಗೆ ಇಟ್ಸ್ ಫಾರ್, ಬಟ್ ಹಸಿ ಇರೋದೆಲ್ಲ ಅಷ್ಟೇ ನಾಟ್ ದ್ಯಾಟ್ ಫೈರ್. ಸೊ ಫಾಲ್ಸಿಗೆ ರೇಟಿಂಗ್ ಎಷ್ಟು ಕೊಡ್ಬೋದು ಔಟ್ ಆಫ್ 5? 4.5. ನೈಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಆದರೂ ಇನ್ನೊಂದು ಸಲ ಹೇಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬ್ಯೂಟಿಫುಲ್ ಕಂಟೆಂಟ್ ನಾವು ಕೊಡ್ತಾ ಇರ್ತೀವಿ, ಪ್ಲೇಸಸ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಸಿ ಯು ದೆನ್, ಟೇಕ್ ಕೇರ್, ಬಾಯ್ ಬಾಯ್.